ಇವತ್ತಿನ ಸಭೆ ನಾನು ನಾಳೆ ಚಿಕಿತ್ಸೆಗೆ ಚೆನ್ನೈಗೇನು ನಾಳೆ ಹೋಗಬೇಕಾಗಿದೆ. 5 ದಿನಗಳ ಕಾಲ ನಾನು ಇರಲ್ಲ. 21ನೇ ತಾರೀಕು ನನ್ನ ಚಿಕಿತ್ಸೆ ಸಮಯ ನಿಗದಿ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಪಕ್ಷದ ಇಡೀ ರಾಜ್ಯದ ಅಬ್ಸರ್ವರ್ಗಳನ್ನು ನಾವೇನು ನೇಮಕ ಮಾಡಿದ್ದೇವೆ 28 ಲೋಕಸಭಾ ಕ್ಷೇತ್ರಕ್ಕೆ. ಅವರು ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷರುಗಳು, ಮಾಜಿ MLAಗಳು ಇವರ ಸಭೆ ಕರೆದಿರ್ತಕ್ಕಂಥದ್ದು. ನಾನು 5 ದಿನಗಳ ಕಾಲ ಇರಲ್ಲ ಇಲ್ಲಿ. ಆ ಹಿನ್ನೆಲೆಯಲ್ಲಿ ಕೆಲವು ಸೂಚನೆ ಕೊಡಲಿಕ್ಕೆ ಕರೆದು ಚರ್ಚೆ ಮಾಡಿದ್ದೇವೆ. ಆ ಸಭೆಯಲ್ಲಿ ನಮ್ಮ ಹಲವಾರು ಪ್ರಮುಖರು ಎಲ್ಲ ಒಂದು ಅಭಿಪ್ರಾಯಗಳೇನಿದೆ, ಇವತ್ತು ನಮ್ಮ ಉದ್ದೇಶ ಇರತಕ್ಕಂಥದ್ದು ಕಾಂಗ್ರೆಸ್ನ 28 ಸ್ಥಾನಗಳೇನಿದ್ದಾವೆ ಗೆಲ್ತೀವಿ ಅಂತಕ್ಕಂಥ ಒಂದು ಚುನಾವಣೆ ನಂತರ ಸರ್ಕಾರ ಬಂದ ನಂತರ ಅವರೇನೊಂದು ಪ್ರತಿನಿತ್ಯದ ಅವರ ಹೇಳಿಕೆಗಳು JDSನ ಮುಗಿಸ್ತೀವಿ ಅಂತಕ್ಕಂಥದ್ದೇನಿದೆ, ಇದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಆ ಗುರಿ ಮುಟ್ಟಬೇಕಾದ್ರೆ ನಮ್ಮ ಒಂದು ಸಹಕಾರ ಏನಿದೆ ಅದೇ ರೀತಿಯ ಸಹಕಾರ ಇವತ್ತು ಬಿಜೆಪಿಯಿಂದಲೂ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸೂಚನೆಗಳನ್ನು ಕೊಡಬೇಕು ಅನ್ನೋದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ನಮ್ಮ ಪಕ್ಷದ ಮುಖಂಡರು. ಪ್ರಮುಖವಾಗಿ ಇವತ್ತು 2 ಪಕ್ಷಗಳ ನಾಯಕಗಳ ಸಭೆಗಳಿರ್ಬೋದು. ಇವತ್ತು ಚುನಾವಣಾ ಪ್ರಚಾರದಲ್ಲಿ 2 ಪಕ್ಷಗಳು ಯಾವ ರೀತಿ ಕೆಲಸ ಮಾಡಬೇಕು, ಬೂತ್ ಮಟ್ಟದಲ್ಲಿ 2 ಪಕ್ಷದ ಕಾರ್ಯಕರ್ತರು ಇನ್ವಾಲ್ವ್ಮೆಂಟ್ ಆಗಬೇಕಂದ್ರೆ ಕೆಲವು ಕ್ಷೇತ್ರದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲೇ ಬಿಜಾಪುರದಲ್ಲಿ 2-3 ಕ್ಷೇತ್ರ ನಾವು ಬಿಜೆಪಿಗಿಂತ 2-3 ಕ್ಷೇತ್ರದಲ್ಲಿ ಮೇಲಿದ್ದೇವೆ. ಕಲಬುರಗಿನಲ್ಲಿ ಇವತ್ತು ದೊಡ್ಡನಗೌಡರು ನಮ್ಮ ಜೊತೆ ಏನು ಬಂದಿದ್ದಾರೆ, 2ನೇ ಪ್ಲೇಸಲ್ಲಿದ್ದೇವೆ, ಬಿಜೆಪಿ 3ನೇ ಪ್ಲೇಸಲ್ಲಿದೆ. ಇಂಥ ಕ್ಷೇತ್ರಗಳಲ್ಲಿ ನಮ್ಮ ನಾಯಕರನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಇದ್ರ ಬಗ್ಗೆ ಹೈಕಮಾಂಡ್ ಬಿಜೆಪಿಯವರ ಜೊತೆ ಚರ್ಚೆ ಆಗಬೇಕು. ನಮಗೆ ಗೌರವಯುತವಾದ ರೀತಿಯಲ್ಲಿ ಚುನಾವಣೆಯನ್ನು ಯಾಕೆಂದ್ರೆ ನಮ್ಮನ್ನು ಕಡೆಗಣಿಸಿದ್ರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನ ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ. ಇದೆಲ್ಲವನ್ನ ಬಿಜೆಪಿಯ ಹೈಕಮಾಂಡ್ಗೂ ಚರ್ಚೆ ಮಾಡಿ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಒಂದು ಯುನೈಟ್ ಆಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ. ಈಗ ನಿಮಗೆ ನಾನು ಅದನ್ನು ಮುಟ್ಟಿಸಬೇಕು ಅಂತಲೇ ಎಲ್ಲರೂ ಅವತ್ತು ಹೇಳಿದೆ. ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.